ಎರಡು ಮ್ಯಾಚ್ ಬಗ್ಗೆ ಹೋಗೋಣ ಬನ್ನಿ. ಫಸ್ಟ್ ಮ್ಯಾಚ್ MI DC ಫಸ್ಟ್ ಮ್ಯಾಚ್ ಮಧ್ಯಾಹ್ನದ್ದು. ಒಳ್ಳೆ ಟಫ್ ಮ್ಯಾಚ್ ಇದೆ. ಕೂಡ ಎಂಐ ಎಷ್ಟು ಚೆನ್ನಾಗಿ ಆಡಿದ್ರು, ನಾವು ಫಸ್ಟ್ ಮ್ಯಾಚ್ ನೋಡಿದ್ವಿ. ಮತ್ತೆ ಡೆಲ್ಲಿನೂ ಏನು ಕೆಳಗಡೆ ಇಲ್ಲ, ಡೆಲ್ಲಿನೂ ಒಂದ್ ಟಫ್ ಫೈಟ್ ಕೊಡುತ್ತೆ. ಯಾರ್ ಗೆಲ್ತಾರೆ ಅನ್ನೋದು ಇದ್ರಲ್ಲಿ ಸ್ವಲ್ಪ ಪ್ರಿಡಿಕ್ಷನ್ ಕೊಡ್ಬೇಕಾಗುತ್ತೆ. ಇದು ಒಳ್ಳೆ ಮ್ಯಾಚ್ ಇದೆ. ಹೇಳಿ ಪ್ರಿಡಿಕ್ಷನ್ ಹೇಳಿ. ಪ್ರಿಡಿಕ್ಷನ್ ನಮ್ದು ಡೆಲ್ಲಿ. ನಾವ್ ಯಾವತ್ತು ನಮ್ಮ KL ರಾಹುಲ್ ಪರವಾಗಿ, ನಾವು ಕರ್ನಾಟಕದ ಪರವಾಗಿ ನಮ್ KL ರಾಹುಲ್. ನೀವ್ ಎಷ್ಟೇ ಸ್ಟ್ರಾಂಗ್ ಇದ್ರು ನಮ್ದು KL ರಾಹುಲ್. ಪ್ಲೇಯರ್ ಟು ವಾಚ್ ಔಟ್ ಫಾರ್ KL ರಾಹುಲ್. ಮತ್ತೆ ಅವ್ರು ಲಾಸ್ಟ್ ಮ್ಯಾಚ್ ಅಲ್ಲಿ ಡಕೌಟ್ ಆದ್ರು. ಆಗುತ್ತೆ ಕೊಡೋರ್ ಮನುಷ್ಯ ಆದ್ಮೇಲೆ ತಪ್ಪು ಮಾಡೋದು ಹಂಗೆ ಸಹಜ. ಒಂದೊಂದು ಆಗ್ತವೆ, ಎಂತ ದೊಡ್ಡ ಬ್ಯಾಟ್ಸ್ಮನ್ ಆದ್ರೂ ಔಟ್ ಆಗ್ತಾರೆ. ಬಟ್ ಈ ಮ್ಯಾಚ್ ಪಕ್ಕ 100, 80+ ಅಂದ್ಕೊಳ್ಳಿ. 100 ಬೇಡ, ಒಂದ್ 80+ ಪಕ್ಕ ಈ ಸರಿ ಗ್ಯಾರಂಟಿ KL ರಾಹುಲ್. ಇದು ಮ್ಯಾಚ್ ಅಲ್ಲಿ ಇದ್ರಲ್ಲಿರೋದಾ, ಮುಂಬೈಯಲ್ಲಿ ಅಲ್ಲ, ಇನ್ನೊಂದ್ ಏನ್ ಗೊತ್ತಾ, KL ರಾಹುಲ್ ಫೇವ್ರೇಟ್ ಆಪೋನೆಂಟ್. ಡೆಲ್ಲಿಲಿ ಮ್ಯಾಚ್ ಇರೋದು, ಫೇವ್ರೇಟ್ ಆಪೋನೆಂಟ್ ಮುಂಬೈ. 3 ಸೆಂಚುರಿ ಹೊಡೆದಾಕಿದ್ದಾರೆ. ಒಳ್ಳೆ ಮ್ಯಾಚ್ ಇರುತ್ತೆ ಹಂಗಾದ್ರೆ ನಾಳೆ ಮಧ್ಯಾಹ್ನದ್ದು ಬಿಸಿಲೊತ್ತಲ್ಲಿ. ನಿಮ್ ಪ್ರಿಡಿಕ್ಷನ್ ನಾಳೆ? ನಂದು ಪ್ಲೇಯರ್ ಟು ವಾಚ್ ಔಟ್ ಫಾರ್ ರೋಹಿತ್ ಶರ್ಮಾ. ಆಬ್ವಿಯಸ್ಲಿ ಅವನಿಗೆ ನೋಡಕ್ಕಂತಾನೆ ತುಂಬಾ ಜನ ಬರ್ತೀವಿ ನಾವು, ಮುಂಬೈ ಟೀಮ್ ಸಪೋರ್ಟ್ ಮಾಡ್ಕೊಂಡು. ಮತ್ತೆ ಇನ್ನೊಂದೇನಂದ್ರೆ, ಮುಂಬೈ ಟೀಮ್ ನ ನೋಡ್ತೀವಿ ಅಂದ್ರೆ ಒಬ್ಬ ಐಕಾನ್ ಇರ್ತಾನೆ ಅದರಲ್ಲಿ ಅಂತ.